ಬೆಂಗಳೂರು ಅಂದ್ರೆ ಸಮಸ್ಯೆಗಳ ತಾಣ ಅನ್ನೋ ಮಾತಿದೆ. ಆದ್ರೆ ಇದೇ ಬೆಂಗಳೂರಿನ ಸಮಸ್ಯೆಗಳಿಗೆ ನಮ್ಮ ವಿದ್ಯಾರ್ಥಿಗಳು ಸವಾಲು ಹಾಕಿದ್ದಾರೆ. ಶ್ರೀಕೃಷ್ಣ ತಾಂತ್ರಿಕ ವಿದ್ಯಾಲಯದಲ್ಲಿ ನಡೆದ ವಿಶೇಷ ಹ್ಯಾಕಥಾನ್ನಲ್ಲಿ ಅದ್ಭುತ ಐಡಿಯಾಗಳು ಹೊರಹೊಮ್ಮಿವೆ. ಇದು ಬಿಲ್ಡ್ ಫಾರ್ ಬೆಂಗಳೂರು 2.0ನ ದೃಶ್ಯ. ಬೆಂಗಳೂರಿನ ಹಣೆ ಬರಹ ಬದಲಿಸಲು ಬಂದ 500ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್, ರಾಜ್ಯದ 40ಕ್ಕೂ ಹೆಚ್ಚು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಿಂದ ಬಂದಿದ್ದ 102 ತಂಡಗಳು ಸತತ 24 ಗಂಟೆಗಳ ಕಾಲ ಮೆದುಳಿಗೆ ಕೆಲಸ ಕೊಟ್ಟವು. ಪರಿಸರ ಸಂರಕ್ಷಣೆ, ಆರೋಗ್ಯ ರಕ್ಷಣೆ ಮತ್ತು ನಗರಾಡಳಿತದ ಬಗ್ಗೆ ಯುವ ತಲೆಮಾರಿನ ಈ ಆಲೋಚನೆಗಳು ಬೆಂಗಳೂರಿನ ಹೊಸ ಭರವಸೆಯಂತಿದ್ದವು. ಪರಿಸರ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಕೃಷಿ ಮತ್ತು ಆಹಾರ ಭದ್ರತೆ ಸೇರಿದಂತೆ ನಗರದ ಜ್ವಲಂತ ಸಮಸ್ಯೆಗಳಿಗೆ ತಾಂತ್ರಿಕ ರೂಪದ ಪರಿಹಾರ ಕಂಡುಹಿಡಿಯುವುದು ಈ 24 ಗಂಟೆಗಳ ಆಫ್ಲೈನ್ ಹ್ಯಾಕಥಾನ್ನ ಗುರಿಯಾಗಿತ್ತು. ಕೇವಲ ಕಾಲೇಜು ವಿದ್ಯಾರ್ಥಿಗಳಷ್ಟೇ ಅಲ್ಲ, ಶಾಲಾ ಮಕ್ಕಳು ಸಹ ರೋಬೋಟಿಕ್ ರೇಸ್ ಮೂಲಕ ನೆರೆದಿದ್ದವರ ಹುಬ್ಬೇರಿಸಿದ್ರು. ಎಲ್ಲರೂ ಈ ಹ್ಯಾಕಥಾನ್ ಅಂದರೆ ಏನಂದರೆ ಅವ್ರು ಕಲ್ತಿರೋ ಇಂಜಿನಿಯರಿಂಗ್ ಟೆಕ್ನಾಲಜಿನ ನಮ್ಮ ಬೆಂಗಳೂರನ್ನ ಚೆನ್ನಾಗಿ ಮಾಡೋದಕ್ಕೆ. ಬೆಂಗಳೂರಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಇವಾಗ ವೇಸ್ಟ್ ಸೆಗ್ರಿಗೇಷನ್ ಇರ್ಬೋದು, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರ್ಬೋದು, ಗ್ರೀನ್ ತುಂಬ ಮರ ಕಟ್ ಮಾಡ್ತಾರೆ, ಟೆಂಪ್ರೇಚರ್, ಕಾರ್ಬನ್ ಜಾಸ್ತಿ ಆಗ್ತದೆ. ಸೊ ಈ ಥರ ಟ್ರಾಫಿಕ್ ಇಶ್ಯೂ, ಸೊ ಈ ಥರ ಎಷ್ಟೊಂದು ಇಶ್ಯೂಸ್ ಇರೋವಾಗ ನಮ್ಮ ಹುಡುಗರು ಏನು ಓದಿದ್ದಾರೆ ಅವ್ರ ಇಂಜಿನಿಯರಿಂಗ್ ನಾಲೆಜಿಂದ ಅದನ್ನು ಡೆವಲಪ್ ಮಾಡಿದ್ರೆ ಬೆಟರ್ ಬೆಂಗಳೂರು ಅಲ್ಲಿ ಇರ್ಬೋದು. ಸೊ ಅದೊಂದು ಥೀಮ್ ಇಟ್ಕೊಂಡು ನಾವು ಬೆಂಗಳೂರನ್ನ ಸಪೋರ್ಟ್ ಮಾಡಬೇಕು, ನಮ್ಮ ಬೆಂಗಳೂರು ಇನ್ನೂ ಬೆಟರ್ ಆಗಬೇಕು ಅನ್ನೋ ಥೀಮಲ್ಲಿ ನಾವು ಬಿಲ್ಡ್ ಫಾರ್ ಬೆಂಗಳೂರು ಅಂತ ಹ್ಯಾಕಥಾನ್, ಅದು ನಾವು ಸತತವಾಗಿ ಹೋದ ವರ್ಷ ಮಾಡಿದ್ವಿ. ಆಗಲೂ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಕ್ಲೈಮೇಟ್ ಚೇಂಜ್ ಪ್ರಾಬ್ಲಮ್ಮು ಮತ್ತು ನೀರಿನ ಸಮಸ್ಯೆ, ಫ್ಲಡ್, ಇದರ ಬಗ್ಗೆ ತಾಂತ್ರಿಕ ಟೂಲ್ಸ್ನ ಯೂಸ್ ಮಾಡಿ, AI ಯೂಸ್ ಮಾಡಿ ಇಂದಿನ ದಿನ 24 ಗಂಟೆಗಳಲ್ಲಿ ಸೊಲ್ಯೂಷನ್ನ ಕೊಡಲು ತಯಾರಾಗಿದ್ದಾರೆ. ಈ ದಿನ ಎಲ್ಲ ಹುಡುಗರು ಒಂದೇ ಜಾಗದಲ್ಲಿ ತಂತ್ರಜ್ಞಾನದ ಎಲ್ಲ ಚಾಲೆಂಜಸ್ನ ಫೇಸ್ ಮಾಡಿ ಅವರ ನಾಲೆಡ್ಜ್ನ ಅದರಲ್ಲಿ ಅಳವಡಿಸಿ ಒಂದು ಸೊಲ್ಯೂಷನ್ ಅನ್ನು ಬಿಲ್ಡ್ ಮಾಡುತ್ತಿದ್ದಾರೆ. ಈ ಹ್ಯಾಕಥಾನ್ನಲ್ಲಿ ತೀವ್ರ ಪೈಪೋಟಿ ಇದ್ದು ಇದರಲ್ಲಿ ಗೆದ್ದು ಬೀಗಿದ್ದು ಓಪ್ಲೈಟ್ ತಂಡ. MS ರಾಮಯ್ಯ ಮತ್ತು RV ಕಾಲೇಜಿನ ವಿದ್ಯಾರ್ಥಿನಿಯರಾದ ಸುಪ್ರೀತಾ, ಪಾವನಿ, ಶಾಲಿನಿ ಮತ್ತು ರಮಿತಾ ಅವರು ಪ್ರಥಮ ಸ್ಥಾನದೊಂದಿಗೆ 30,000 ನಗದು ಬಹುಮಾನವನ್ನ ತಮ್ಮದಾಗಿಸಿಕೊಂಡ್ರು. ಇನ್ನು ರೇವಾ ವಿಶ್ವವಿದ್ಯಾಲಯದ ಐಶ್ವರ್ಯ ಮತ್ತು ಇತರರಿದ್ದ ಜಿರಾಕ್ಸ್ ತಂಡ ದ್ವಿತೀಯ ಸ್ಥಾನ ಪಡೆದು 20,000 ಗೆದ್ದರೆ, ತೃತೀಯ ಸ್ಥಾನಕ್ಕೆ ಹ್ಯಾಕ್ ಪಂಚ್ ತಂಡ ತೃಪ್ತಿ ಪಡುವಂತಾಯಿತು. ಒಟ್ಟಾರೆ 70,000 ಬಹುಮಾನದ ಮೊತ್ತವನ್ನು ವಿತರಿಸಲಾಯಿತು. ಯಾವ ಥರ ಬೆಳೆಸಿದಾಗ ಇನ್ನೋವೇಷನ್ ಥಿಂಕಿಂಗ್ ತುಂಬ ಹೆಚ್ಚಾಗುತ್ತೆ. ಸೊ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಹೆಚ್ಚಾಗುತ್ತೆ. ಸೊ ಇವಾಗ ಏನಾಗ್ತದೆ ಅಂದರೆ ನಾವೆಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಈ ಒಂದು ಎನ್ವಿರಾನ್ಮೆಂಟಲ್ಲಿ. ಸೊ ಒಂದು ಪ್ರಾಬ್ಲಮ್ ಸಾಲ್ವಿಂಗು ಮೈಂಡ್ ಸೆಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಇವೆಂಟ್ ಮಾಡಿ ಇದರಲ್ಲಿ ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂದರೆ, ಸೊ ಆ್ಯಸ್ ಮ್ಯಾಮ್ ಟೋಲ್ಡ್ ಡಿಫೆನ್ಸ್ ಪರ್ಪಸ್ ಯೂಸ್ ಆಗುತ್ತೆ. ತುಂಬ ಇಂಡಸ್ಟ್ರಿಗಳಿರುತ್ತೆ. ಸೊ ಅಲ್ಲಿ ದೇ ಕ್ಯಾನ್ ಹ್ಯಾವ್ ದೇರ್ ಡಿಫೆಂಟ್ ಎಲ್ಲ ಉಪಯೋಗಿಸಿ ಅವರು ಅದನ್ನು ಇನ್ಕ್ಲೂಡ್ ಮಾಡ್ಬೋದು. ಅಲ್ಲಿ ಮ್ಯಾನೇಜ್ಮೆಂಟ್ ತುಂಬ ಹೆಲ್ಪ್ ಮಾಡ್ತಿದೆ ಸರ್ ನಮಗೆಲ್ಲ ಕಂಪ್ನಿ ಸ್ಟಾರ್ಟಪ್ಗೋಸ್ಕರ, ಮತ್ತು ಇದು ಆರ್ಗನೈಸ್ ಮಾಡೋಕ್ಕೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ರಕ್ಷಿತಾ ವೆಂಕಟರಮಣ ಮ್ಯಾಮ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಪ್ರಿನ್ಸಿಪಲ್ ಡಾಕ್ಟರ್ ಮಹೇಶ್ ಕೆ ಸರ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ವಿದ್ಯಾರ್ಥಿಗಳಲ್ಲಿ ಹವಾಮಾನ ಬದಲಾವಣೆ ಮತ್ತು ಪರಿಸರ ಹಾನಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ವೇದಿಕೆ ಅರ್ಥಪೂರ್ಣವಾಗಿತ್ತು. ಈ ನಮ್ಮ ವಿದ್ಯಾರ್ಥಿಗಳ ಕ್ರಿಯೇಟಿವಿಟಿ ಬಳಸಿಕೊಂಡ್ರೆ ಬೆಂಗಳೂರು ನಿಜಕ್ಕೂ ಸ್ಮಾರ್ಟ್ ಸಿಟಿ ಆಗೋದ್ರಲ್ಲಿ ಸಂಶಯವಿಲ್ಲ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.